ಇಲ್ಲಿ ಸೇರಿರ್ತಕ್ಕಂಥ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದ ಎಲ್ಲ ಗೌರವಾನ್ವಿತ ಪದಾಧಿಕಾರಿ ಮಿತ್ರರೇ ಮತ್ತು ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಹಳ್ಳಿಗಳಿಂದ ಬಂದಿರತಕ್ಕಂಥ ಯಾವತ್ತು ನನ್ನ ಕುಲ ಬಾಂಧವರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಾನು ಜೇಬಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಮಗೆಲ್ಲ ಗೊತ್ತಿರೋ ಹಾಗೆ 6ನೇ ತಾರೀಕು ದಿವಸ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ BR ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ನಾಲಾಯಕ ವ್ಯಕ್ತಿ ಅವರ ಮೇಲೆ ಕೋರ್ಟ್ ಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಶೂ ಎಸೆದಿರ್ತಕ್ಕಂಥದ್ದು, ಬೂಟಿಲೆ ಎಸೆದಿರ್ತಕ್ಕಂಥದ್ದು, ಅದನ್ನ ಖಂಡಿಸಿ ಇವತ್ತು ಅಗ್ನಿ ಬಂದ್ಗೆ ಏನಂತ ತಾವು ಕರೆ ಕೊಟ್ಟಿದ್ದೀರಿ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದವರು. ಅದಕ್ಕೆ ನಾನು ಬಹುಜನ ಸಮಾಜ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ ಬೇಷರತ್ತವಾಗಿ ನಾನು ಇದನ್ನು ಬೆಂಬಲಿಸ್ತಾ, ನಾನು ನಿಮ್ಗೊಂದು ಈ ಗವಾಯಿ ಅವರಿಗೆ ಆಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಮೊದಲ ಬಾರಿಗಲ್ಲ. ಈ ಗವಾಯಿ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರೋದು. ಈ ಹಿಂದೆನೂ ಸಾಕಷ್ಟು ಜನ ಮುಖ್ಯ ನ್ಯಾಯಮೂರ್ತಿಗಳಾಗಿರೋ ಅವರಿಗೆ ಯಾರು ಶೂ ಎಸೆದಿಲ್ಲ. ಆದ್ರೆ ಗವಾಯಿ ಅವ್ರ ಮೇಲೆ ಯಾಕೆ ಎಸೆದಿದ್ದಾರೆ ಅಂದ್ರೆ, ಈ ಗವಾಯಿ ಅವರು SC ಸಮಾಜಕ್ಕೆ ಸೇರಿದಾರ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಅತಿ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ರು ಸಹಿತ ಇದಕ್ಕಿಂತ ಮುಂಚೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ KR ನಾರಾಯಣರವರು ಅವರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬಂದಾಗ ಯಾವುದೇ ರಾಷ್ಟ್ರಪತಿಯವರು ಆ ದೇವಸ್ಥಾನಕ್ಕೆ ಬಂದ್ರೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿಸಿ ಸ್ವಾಗತವನ್ನು ಮಾಡ್ತಾರೆ. ಆದ್ರೆ ಆ KR ನಾರಾಯಣ ಅವರು ಇದ್ದಾಗ ಇವರೊಬ್ರು SC ಸಮಾಜದವರು ಅದಾರು ಅನ್ನೋ ಕಾರಣಕ್ಕೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕ್ಸಂಗಿಲ್ಲ. ಅದೇ ರೀತಿ ಈ ದೇಶದ ಈಗ ಸದ್ಯ ಪ್ರಸ್ತುತ ಇರ್ತಕ್ಕಂಥ ST ಸಮಾಜದ ಒಬ್ಬ ರಾಷ್ಟ್ರಪತಿ ಏನು ಮರ್ಮು ಇದ್ದಾರೋ ಅವರು ಸಹಿತ ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ಅವ್ರನ್ನ ಆಹ್ವಾನ ಮಾಡಂಗಿಲ್ಲ. ಅಂದ್ರೆ ಈ ಗವಾಯಿ ಅವ್ರಿಗೆ ಆಗಿದ್ದು ಮೊದಲಲ್ಲ. ಈ ಕೆಳಜಾತಿಯವರು ನೀವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರೇನೋ ಸಹಿತ ನಿಮ್ಮನ್ನ ನಾವು ಅವಮಾನಿಸ್ತೀವಿ ಅಂತಕ್ಕಂಥದ್ದನ್ನ ಇವತ್ತು ಮೇಲ್ಜಾತಿಯವರನ್ನ ನಾವು ಅರ್ಥ ಮಾಡ್ಕೋಬೇಕು. ಬಂಧುಗಳೇ, ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೋ, ಅನ್ಯಾಯ ಅತ್ಯಾಚಾರ ಯಾರ ಮೇಲೆ ನಡೀತಾವಂದ್ರೆ ಗುಲಾಮರ ಮೇಲೆ ನಡೀತಾವು, ಆಳುವ ಜನರ ಮೇಲಲ್ಲ. ನೀವು ಅನ್ಯಾಯ ಅತ್ಯಾಚಾರದಿಂದ ಮುಕ್ತಿ ಪಡಿಬೇಕಾದ್ರೆ ಆಳುವ ಜನರ ಆಗ್ಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಹೇಳಿದ್ರು. ಆದ್ರೆ ನಮ್ಮ ಜನ ಆಳುವ ಜನ ಆಗುದಿರ್ಲಿ, ಆಳುವ ಜನರ ಮನೆ ಬಾಗಿಲಕಾಯಿ ನಾಯಿಗಳಾಗಿರೋದ್ರಿಂದ ಇವತ್ತು ಈ ಘಟನೆಗಳಾಗ್ತಾ ಇರೋದನ್ನ ತಾವೆಲ್ಲ ನಾನು ಇಲ್ಲಿ ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ. ಬಂಧುಗಳೇ, ಅಂಬೇಡ್ಕರ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರೋ, ಏನ ದಿ ಪವರ್ಲೆಸ್ನೆಸ್ ಈಸ್ ದಿ ಅನ್ಟಚಬಲ್ಸ್ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ರಾಜಕೀಯ ಹೀನ ಸ್ಥಿತಿ ಏನೈತಿ ಅದ ಅಸ್ಪೃಶ್ಯತೆ ಐತಿ. ನೀವು ಎಲ್ಲಿ ತನಕ ರಾಜಕೀಯ ಅಧಿಕಾರವನ್ನ ಚಾವಿಯನ್ನ ನಿಮ್ ಕೈಯಾಗ ತಗೋಂಗಿಲ್ಲ, ಈ ರೀತಿಯ ಘಟನೆಗಳು ಮತ್ತೆ ಪುನರಾವರ್ತನೆ ಆಗ್ತಾವು. ಅದಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥ ದಲಿತರು, ಹಿಂದುಳಿದ ವರ್ಗದವರು, ಮುಸಲ್ಮಾನರು ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು. ಏನಂದ್ರೆ ಅಂಬೇಡ್ಕರ್ ಅವರು ಹೇಳಿದಾಗ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಹೇಳೋರು. ಅದನ್ನ ನಾವು ಬೇರೆ ಜಾತಿಯವ್ರ ಕೈ ಹಾಕುವಂತ ಇವತ್ತು ರೋಡ್ ಮೇಲೆ ಬಂದ ನಿಲ್ಲುವಂತ ಪರಿಸ್ಥಿತಿ ಯಾಕೆ ಬಂದತಿ ಅಂದ್ರೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಇಲ್ಲಿ ಬ್ರಾಹ್ಮಣರ ಚೀಫ್ ಜಸ್ಟಿಸ್ಗಳು ಸಾಕಷ್ಟು ಮಂದಿ ಆಗಿ ಹೋಗ್ಯಾರು, ಮೇಲ್ಜಾತಿಯವರು ಚೀಫ್ ಜಸ್ಟಿಸ್ ಆಗಿ ಹೋಗ್ಯಾರು. ಅವ್ರ ಮೇಲೆ ಯಾಕೆ ಚಪ್ಪಲ್ ಯಾರು ಹೋಗಂಗಿಲ್ಲ, ಮತ್ತೆ ನಮ್ಮವ್ರ ಮೇಲೆ ಯಾಕೆ ಹೋಗಿತಾರಂದ್ರೆ ನೀವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರೂ ನಿಮಗೆ ನಾವು ಇದೇ ರೀತಿ ಗೌರವ ಕೊಡ್ತೀವಿ ಅಂತಕ್ಕಂಥ ಅಧಿಕಾರ ದರ್ಪದಿಂದ ಈ ಕೆಲಸ ಮಾಡ್ಯಾರು. ಇದನ್ನು ನಾನು ಬಹುಜನ ಸಮಾಜ ಪಕ್ಷದ ವತಿಯಿಂದ ಇದನ್ನ ಅತ್ಯಂತ ಉಗ್ರ ಶಬ್ದಗಳಿಂದ ನಾನು ಖಂಡಿಸ್ತಾ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು. ಯಾಕಂದ್ರೆ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಇವತ್ತು ಒಬ್ಬ ಸಾಮಾನ್ಯ ಜನ ಏನೋ ತಪ್ಪು ಮಾಡಬಹುದು, ಅದಕ್ಕೆ ಕ್ಷಮೆ ಐತಿ. ಆದ್ರೆ ಒಬ್ಬ ವಕೀಲರ ವೃತ್ತಿ ಮಾಡುವಂತ ಒಬ್ಬ ವ್ಯಕ್ತಿ ಈ ರೀತಿ ಒಂದು ಧರ್ಮದ ಅಭಿಮಾನವನ್ನು ತಲೆಯೊಳಗೆ ತುಂಬಿಕೊಂಡು ಯಾವುದೇ ಧರ್ಮ ಹಿಂಸೆಯನ್ನ ಬೆಂಬಲಿಸಂಗಿಲ್ಲ. ಆದ್ರೆ ಇವತ್ತು ಹಿಂದೂ ಸನಾತನ ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನ ಮಾಡ್ತಕ್ಕಂಥ ಈ ಬಸವಣ್ಣವ್ರು ಅದಕ್ಕೆ ಹೇಳ್ತಾರೋ, ದಯವಿಲ್ಲದ ಧರ್ಮ ಮದಾವುದಯ್ಯ ಅಂತ ಹೇಳ್ತಾರೆ. ನಿನ್ನ ಒಳಗೆ ದಯನೇ ಇಲ್ಲ ಅಂದ್ರೆ ನಿನ್ನ ಧರ್ಮ ತಗೊಂಡು ಏನ್ ಮಾಡೋದು ಅಂತ ಹೇಳ್ತಾರೋ. ಅದಕ್ಕೆ ಇಂಥ ಘಟನೆಗಳ ಮರುಕಳಿಸಬಾರ್ದು. ಯಾರು ಚಪ್ಪಲಿ ಎಸ್ತಾರಲ್ಲ ಚೀಫ್ ಜಸ್ಟಿಸ್ ಮೇಲೆ, ಇವ್ರಿಗೆ ದೇಶದ್ರೋಹಿ ಪ್ರಕರಣವನ್ನ ದಾಖಲು ಮಾಡ್ಬೇಕು ಸರ್ಕಾರದವ್ರು, ಕೇಂದ್ರ ಸರ್ಕಾರದವರು ಇವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲು ಮಾಡ್ಬೇಕು. ಯಾಕಂದ್ರೆ ಆನಂದ್ ತೇಲ್ತುಂಬಡೆಯವರು ಈ ಕೇಂದ್ರ ಸರ್ಕಾರದ ವಿರೋಧ ಮಾತಾಡಿದಕ್ಕಾಗಿ ಅವ್ರ ಮೇಲೆ ದೇಶದ್ರೋಹಿ ಪ್ರಕರಣ ಮಾಡಿ ನೀವು ಒಳಗೆ ಹಾಕೋದಾದ್ರೆ ಒಬ್ಬ ನ್ಯಾಯಮೂರ್ತಿ ಮೇಲೆ ಚಪ್ಪಲಿ ಹೋಗದವ್ರ ಮೇಲೆ ಯಾಕೆ, ನ್ಯಾಯಮೂರ್ತಿ ಮೇಲೆ ಚಪ್ಪಲಿ ಹೋಗದವ್ರ ಮೇಲೆ ಯಾಕೆ ನೀವು
ಸೋಮೋಟ ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ಶಿಕ್ಷೆ ಮಾಡಬೇಕು. ಇಂಥವ್ರಿಗೆ ಶಿಕ್ಷೆ ಆದಾಗ ಮಾತ್ರ ಇಂಥ ಘಟನೆ ಮರುಕಳಿಸಂಗಿಲ್ಲ. ಇಲ್ಲಂತಂದ್ರೆ ಈಗ 6ನೇ ತಾರೀಕು ಆಗೈತಿ. ಮತ್ತೊಂದು ಅಲಹಾಬಾದ್ ಗುಜರಾತ್ನಾಗೂ ಸಹಿತ ಅಹಮದಾಬಾದ್ನಾಗ ನೀಲಿ ಚಪ್ಪಲ್ ಹೋಗಿದ ನ್ಯಾಯಮೂರ್ತಿಗಳಿಗೆ ಈ ರೀತಿ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡಿದ್ದು ಇದನ್ನ ನಾವು ಖಂಡಿಸ್ತೀವಿ. ಅದಕ್ಕಾಗಿ ಈ ಅಗ್ನಿ ಬಂಧಗೆ ಕರೆ ಕೊಟ್ಟಿದ್ರಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು ನೀವು ಅಧಿಕಾರಸ್ಥರಾದ್ರೆ ಮಾತ್ರ ನಿಮಗ ಮಾನ್ಯತೆ ಸಿಗ್ತದೆ. ನೀವು ಇನ್ನೊಬ್ಬರ ಕೈಯಾಗ ಅಧಿಕಾರ ಕೊಟ್ಟು ಅವ್ರ ಮನೆಗೆ ಲಕ್ಷ ಬಿಡಬೇಕು ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವಿವಿಧ ದಲಿತ ಸಂಘಟನೆಗಳ ಮಹಾ ಒಕ್ಕೂಟಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೇನೆ. ಜೈ